ನರಕದಿಂದ ಬಂದವರು ಕಡಿಮೆ ಗುಣಮಟ್ಟದ ಜನ್ಮಗಳನ್ನು ಪಡೆಯುತ್ತಾರೆ ಮತ್ತು ತಮ್ಮ ಪಾಪಗಳ ಗುರುತಿಗಳಿಂದ ಜೀವನ ಪೂರ್ತಿ ಬಳಲುತ್ತಾರೆ. ಕುಷ್ಠರೋಗ, ಕುರುಡತನ ಮುಂತಾದವುಗಳು ಹಿಂದಿನ ಪಾಪಗಳ ಫಲವೆಂದು ತಿಳಿಯಬೇಕು. 5ನೇ ಅಧ್ಯಾಯ. ಋಷಿಗಳು ಕೇಳಿದಾಗ ಶೌನಕ ಮಹರ್ಷಿ ಹೇಳಿದರು, ಈ ಗರುಡ ಪುರಾಣವನ್ನು ಕೇಳುವುದರಿಂದ ವ್ಯಕ್ತಿಗೆ ತನ್ನ ಕರ್ತವ್ಯ ತಿಳಿಯುತ್ತದೆ. ಒಳ್ಳೆಯವರ ಸಂಘವನ್ನು ಹೊಂದಬೇಕು, ಕೆಟ್ಟವರನ್ನು ದೂರವಿಡಬೇಕು. ಸತ್ಯ, ಧರ್ಮ ಮತ್ತು ಸತ್ಸಂಗವೇ ಜೀವನದ ಮಾರ್ಗ. ವಾಗ್ದಾನಗಳನ್ನು ಉಳಿಸದವರು, ಸುಳ್ಳು ಸಾಕ್ಷ್ಯ ನೀಡುವವರು, ಮದ್ಯಪಾನ ಮಾಡುವವರು ಇವರೆಲ್ಲರೂ ವೈತರಣಿ ಎಂಬ ಭಯಾನಕ ನರಕದಲ್ಲಿ ದುಃಖ ಅನುಭವಿಸುತ್ತಾರೆ. ಯಾರಾದರೂ ಒಬ್ಬರ ಮನೆಗೆ ಬೆಂಕಿ ಹಚ್ಚುವವರು, ಸ್ವತಃ ವಿಷ ಸೇವಿಸುವವರು, ಹಣವನ್ನು ದಾನ ಮಾಡಿ ನಂತರ ಅದನ್ನು ಹಿಂತೆಗೆದುಕೊಳ್ಳುವವರು, ಹೊಲಗಳು, ಸೇತುವೆಗಳು ಮುಂತಾದ ಸಾರ್ವಜನಿಕ ಸ್ಥಳಗಳನ್ನು ನಾಶ ಮಾಡುವವರು ಮತ್ತು ಇನ್ನೊಬ್ಬರ ಹೆಂಡತಿಯೊಂದಿಗೆ ವ್ಯಭಿಚಾರ ಮಾಡುವವರು ಸಹ ವೈತರಣಿಯಲ್ಲಿ ಹೆಚ್ಚಿನ ದುಃಖವನ್ನು ಅನುಭವಿಸುತ್ತಾರೆ. ಜಿಪುಣರು, ನಾಸ್ತಿಕರು, ಶೂದ್ರರು, ಯಾವಾಗಲೂ ಕೋಪಗೊಂಡವರು, ತಮ್ಮದೇ ಮಾತುಗಳನ್ನು ಪುರಾರೆಯಾಗಿ ಹೇಳಿಕೊಳ್ಳುವವರು, ಅತಿಯಾದ ಸೊಕ್ಕಿನವರು, ಕೃತಜ್ಞತೆಯಿಲ್ಲದವರು ಮತ್ತು ವಿಶ್ವಾಸಘಾತಕರು ಇವರೆಲ್ಲರೂ ದೀರ್ಘಕಾಲ ವೈತರಣಿಯ ನರಕ ಸ್ಥಿತಿಯಲ್ಲಿ ಉಳಿಯುತ್ತಾರೆ. ಇದನ್ನು ಕೇಳಿದ ಋಷಿಗಳು ಹೇಳಿದರು, ಓ ಸೂತಜಿ, ದಯವಿಟ್ಟು ನಮಗೆ ತಿಳಿಸಿ, ಯಾವ ದೇವತೆಯನ್ನು ಧ್ಯಾನಿಸಬೇಕು? ಈ ಬ್ರಹ್ಮಾಂಡದ ಸೃಷ್ಟಿಕರ್ತ, ಪೋಷಕ ಮತ್ತು ಸಾರ ಯಾರು? ಆ ಪರಮಪೂಜ್ಯ ದೇವರ ರೂಪ ಏನು? ಈ ಬ್ರಹ್ಮಾಂಡದ ಸೃಷ್ಟಿಯನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಎಲ್ಲಕ್ಕಿಂತ ಮೇಲಿರುವ ಆ ಪರಮಾತ್ಮನು ಯಾವ ಉಪವಾಸಗಳಿಂದ ಸಂತೋಷಪಡುತ್ತಾನೆ ಮತ್ತು ಯಾವ ಯೋಗದಿಂದ ಅವನನ್ನು ಪಡೆಯಬಹುದು? ಪರಮಾತ್ಮನ ವಿವಿಧ ಅವತಾರಗಳು ಯಾವುವು ಮತ್ತು ಅವು ಯಾವ ವಂಶಗಳಿಂದ ಉಂಟಾಗಿವೆ? 4 ವರ್ಣಗಳು ಮತ್ತು 4 ಆಶ್ರಮಗಳ ಮೂಲ ಯಾರು? ಶೌನಕ ಋಷಿಗಳು ವ್ಯಾಸ ಮತ್ತು ಬ್ರಹ್ಮರ ನಡುವಿನ ಸಂಭಾಷಣೆಯನ್ನು ವಿವರಿಸಿದರು. ವ್ಯಾಸರು ಬ್ರಹ್ಮನಿಗೆ ಕೇಳಿದರು, ಓ ಬ್ರಾಹ್ಮಣ, ಭಗವಾನ್ ಹರಿ ದೇವತೆಗಳೊಂದಿಗೆ ಶಿವನಿಗೆ ಈ ಗರುಡ ಪುರಾಣವನ್ನು ಏಕೆ ಉಪದೇಶಿಸಿದನು? ಅದಕ್ಕೆ ಬ್ರಹ್ಮನು ಉತ್ತರಿಸಿದರು, ಒಮ್ಮೆ ನಾನು ಎಲ್ಲಾ ದೇವತೆಗಳೊಂದಿಗೆ ಕೈಲಾಸ ಪರ್ವತಕ್ಕೆ ಹೋದೆನು. ಅಲ್ಲಿ ಪರಮಾತ್ಮ ರುದ್ರದೇವನು ಧ್ಯಾನದಲ್ಲಿ ಕುಳಿತಿದ್ದನು. ನಾವು ಅವನಿಗೆ ನಮಸ್ಕರಿಸಿ ಕೇಳಿದೆವು, ಓ ಭಗವನ್ ಶಂಕರನೇ, ನೀನು ಯಾರನ್ನು ಧ್ಯಾನಿಸುತ್ತಿದ್ದೀಯಾ? ನಿನ್ನಗಿಂತ ಮೇಲಾಗಿರುವ ದೇವರು ಯಾರು? ಆಗ ರುದ್ರದೇವನು ಹೇಳಿದರು, ನಾನು ಎಲ್ಲವನ್ನೂ ಧರಿಸುವ ಪರಮಾತ್ಮ ವಿಷ್ಣುವನ್ನು ಧ್ಯಾನಿಸುತ್ತೇನೆ. ಅವನು ಸರ್ವವ್ಯಾಪಿ, ಎಲ್ಲ ಜೀವಿಗಳ ಹೃದಯಗಳಲ್ಲಿ ವಾಸಿಸುವವನು ಮತ್ತು ಎಲ್ಲ ರೂಪಗಳನ್ನು ಹೊಂದಿರುವವನು. ಅವನು ಸೃಷ್ಟಿಯ ಮೂಲವಾದ ನಾರಾಯಣನು, ಇಡೀ ವಿಶ್ವದಲ್ಲಿ ರತ್ನಗಳಂತೆ ವ್ಯಾಪಿಸಿರುವವನು, ಗುಣಗಳ ರೂಪದಲ್ಲಿ ಸೃಷ್ಟಿಯನ್ನು ಪ್ರವೇಶಿಸುವವನು, ಕಾಲಾತೀತನಾದವನು, ಸತ್ಯ ಮತ್ತು ಅಸತ್ಯದ ಮೂಲವಾದವನು. ಯಕ್ಷರು, ರಾಕ್ಷಸರು ಮತ್ತು ಕಿನ್ನರರು ಸಹ ಅವನನ್ನು ಪೂಜಿಸುತ್ತಾರೆ. ಅವನ ಮುಖ ಅಗ್ನಿಯಂತೆ, ತಲೆ ಆಕಾಶದಂತೆ, ಕಣ್ಣುಗಳು ಸೂರ್ಯ ಮತ್ತು ಚಂದ್ರರಂತೆ. ನಾನು ಸದಾ ಆ ಪರಮಾತ್ಮನ ಧ್ಯಾನ ಮಾಡುತ್ತೇನೆ. ನಂತರ ಭಗವಾನ್ ಯೋಗದ ಮಹತ್ವವನ್ನು ವಿವರಿಸಿದರು. ಓ ಮಹೇಶ, ಈ ಯೋಗವು ಎಲ್ಲ ಪಾಪಗಳನ್ನು ನಾಶ ಮಾಡುತ್ತದೆ. ವಿಷ್ಣು ಅನಂತನು, ವಾಸುದೇವನು, ಜಗನ್ನಾಥನು. ನಾನು ಇಂದ್ರಿಯಗರಾಚೆಯವನು, ಸೃಷ್ಟಿಕರ್ತನು, ಎಲ್ಲದಕ್ಕೂ ಸಾಕ್ಷಿಯು. ಮನಸ್ಸು, ಬುದ್ಧಿ, ಅಹಂಕಾರಗಳಿಂದ ಮುಕ್ತನಾದ ಶುದ್ಧ ಚೈತನ್ಯ ಸ್ವರೂಪನು. ಈ ರೀತಿಯಾಗಿ ಧ್ಯಾನ ಮಾಡುವವರು ಪರಮಪದವನ್ನು ಪಡೆಯುತ್ತಾರೆ. ಅದಾದ ನಂತರ ಭಗವಾನ್ ಧರ್ಮಗಳನ್ನು ವಿವರಿಸಿದರು. ಸ್ತೋತ್ರಗಳನ್ನು ಹಾಡುವುದು, ಯಜ್ಞಗಳನ್ನು ಮಾಡುವುದು, ದಾನ ನೀಡುವುದು, ವೇದ ಶಾಸ್ತ್ರಗಳನ್ನು ಅಧ್ಯಯನ ಮಾಡುವುದು ಇವು ದ್ವಿಜರ ಮುಖ್ಯ ಕರ್ತವ್ಯಗಳು. ಕ್ಷತ್ರಿಯರು ಮತ್ತು ವೈಶ್ಯರು ಯಜ್ಞ,
ದಾನ ಮತ್ತು ಜೀವನೋಪಾಯ ಕಾರ್ಯಗಳನ್ನು ಮಾಡಬೇಕು. ಶೂದ್ರರ ಕರ್ತವ್ಯ ಸೇವೆಯಾಗಿದೆ. ಬ್ರಹ್ಮಚಾರ್ಯ ಧರ್ಮ, ಗುರುವಿನ ಸೇವೆ, ಅಧ್ಯಯನ, ತಪಸ್ಸು. ಗೃಹಸ್ಥರ ಧರ್ಮ, ಅತಿಥಿ ಸತ್ಕಾರ, ದಾನ, ಯಜ್ಞ. ವಾನಪ್ರಸ್ಥ, ತಪಸ್ಸು ಮತ್ತು ಸ್ವಾಧ್ಯಾಯ. ಸನ್ಯಾಸಿ, ತ್ಯಾಗ, ಧ್ಯಾನ, ಜ್ಞಾನ. 3 ವಿಧದ ಯೋಗಗಳಿವೆ: ಭೌತಿಕ, ಕ್ಷೇತ್ರ ಮತ್ತು ಪರಮಯೋಗ. ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ ಸೇರಿವೆ. ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಇವು ಯಮಗಳು. ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಇವು ನಿಯಮಗಳು. ಧ್ಯಾನ ಮತ್ತು ಸಮಾಧಿಯಿಂದ ಆತ್ಮನು ಬ್ರಹ್ಮಸ್ವರೂಪವನ್ನು ಅರಿಯುತ್ತಾನೆ. ನಾನು ಬ್ರಹ್ಮ, ನಾನು ಶುದ್ಧ, ಅನಂತ, ಜ್ಞಾನಸ್ವರೂಪ. ಈ ಜ್ಞಾನದಿಂದ ಜೀವನು ಬಂಧನದಿಂದ ಮುಕ್ತನಾಗುತ್ತಾನೆ. ನಂತರ ಭಗವಾನ್ ಹರಿ 14 ಮನುಗಳ ಮತ್ತು ಅವರ ವಂಶಗಳ ಬಗ್ಗೆ ವಿವರಿಸುತ್ತಾನೆ. ಸೃಷ್ಟಿಯಲ್ಲಿ ಅನೇಕ ಋಷಿಗಳು, ದೇವತೆಗಳು ಮತ್ತು ಮನ್ವಂತರಗಳಿದ್ದು ಅವುಗಳ ಮೂಲಕ ಸೃಷ್ಟಿ ಮುಂದುವರಿಯುತ್ತದೆ. ಅಂತಿಮವಾಗಿ ಶ್ರೀಹರಿ ಧ್ಯಾನದ ಮಹತ್ವವನ್ನು ವಿವರಿಸುತ್ತಾನೆ. ಧ್ಯಾನ 2 ವಿಧ: ಸಾಕಾರ ಮತ್ತು ನಿರಾಕಾರ. ಮುಕ್ತಿಯನ್ನು ಬಯಸುವವರು ವಿಷ್ಣುವಿನ ಶಾಂತ ದಿವ್ಯ ರೂಪವನ್ನು ಧ್ಯಾನಿಸಬೇಕು. ಅವನ ರೂಪವು ಸೌಮ್ಯ, ಪ್ರಕಾಶಮಾನ, ಶಂಖಚಕ್ರ ಗದಾಧಾರಿ. ಅವನು ಹೊನ್ನಿನ ಆಭರಣಗಳಿಂದ ಅಲಂಕೃತನಾಗಿರುವನು, ಪದ್ಮಾಸನದಲ್ಲಿ ಕುಳಿತಿರುವನು. ಅವನ ಧ್ಯಾನ ಮಾಡುವವನು ಮೋಕ್ಷವನ್ನು ಪಡೆಯುತ್ತಾನೆ. ಅವನಿಗೆ ಅಣಿಮ, ಮಹಿಮ ಮುಂತಾದ ದಿವ್ಯ ಗುಣಗಳಿವೆ ಮತ್ತು ಬ್ರಹ್ಮಾಂಡವನ್ನು ಸಂಹರಿಸುವ ಶಕ್ತಿಯೂ ಇದೆ. ಭಗವಂತನ ಸಾಕಾರ ರೂಪವು ಮಹಾನ್ ಋಷಿಗಳ ಧ್ಯಾನಕ್ಕೆ ಅರ್ಹವಾದದ್ದು. ಅದನ್ನು ದೇವರುಗಳೂ ಧ್ಯಾನಿಸುತ್ತಾರೆ. ಶ್ರೀಹರಿಯ ಸಾಕಾರ ರೂಪವು ದುಃಖವನ್ನು ನಿವಾರಿಸುವವನು, ಶರಣಾಗತರ ರಕ್ಷಕನು ಮತ್ತು ಸಂತೋಷವನ್ನು ನೀಡುವವನು. ಅವನು ಸೌಮ್ಯನೂ ಮಹಾನ್ ದೇವರೂ ಆಗಿದ್ದಾನೆ. ಭಗವಾನ್ ನಾರಾಯಣನು ಎಲ್ಲರಿಗೂ ಹಿತವನ್ನು ನೀಡುವವನು, ಎಲ್ಲರ ಒಡೆಯ ಮತ್ತು ಎಲ್ಲರನ್ನು ಪ್ರೀತಿಸುವವನು. ಅವನು ಸೂರ್ಯಮಂಡಲದಲ್ಲಿ, ಅಗ್ನಿಯಲ್ಲಿ ಮತ್ತು ನೀರಿನಲ್ಲಿ ನೆಲೆಸಿದ್ದಾನೆ. ವಾಸುದೇವ ಪ್ರಭು ಇಡೀ ವಿಶ್ವವನ್ನು ಪಾಲಿಸುತ್ತಾನೆ ಮತ್ತು ಎಲ್ಲರನ್ನೂ ಗಮನಿಸುತ್ತಾನೆ. ಮುಕ್ತಿಯನ್ನು ಬಯಸುವವರಿಗೆ ಅವನೇ ವಿಷ್ಣು. ನಾನು ವಾಸುದೇವ ಹರಿ ಎಂದು ತಿಳಿದು ಆತ್ಮಸ್ವರೂಪದಲ್ಲಿ ಹರಿಯನ್ನು ಧ್ಯಾನಿಸಬೇಕು. ಈ ರೀತಿಯಾಗಿ ವಿಷ್ಣುವನ್ನು ಧ್ಯಾನಿಸುವವರು ಅಂತಿಮವಾಗಿ ಮೋಕ್ಷವನ್ನು ಪಡೆಯುತ್ತಾರೆ. ಯಾಜ್ಞವಲ್ಕ್ಯ ಋಷಿಯು ಇದೇ ರೀತಿಯಲ್ಲಿ ವಿಷ್ಣುವನ್ನು ಧ್ಯಾನಿಸಿ ಧರ್ಮೋಪದೇಶದ ಮೂಲಕ ಪರಮಸ್ಥಾನವನ್ನು ಪಡೆದನು. ಓ ಶಂಕರ, ಈ ಸೃಷ್ಟಿಯ ಮೂಲವೂ ವಿಷ್ಣುವೇ. ಅವನನ್ನು ಧ್ಯಾನಿಸುವವನು ಪರಮ ಮೋಕ್ಷವನ್ನು ಪಡೆಯುತ್ತಾನೆ. ಇದಾದ ನಂತರ ಶ್ರೀ ಸೂತರು ಹೇಳಿದರು, ಧ್ರುವ ಅಂದರೆ ನಿತ್ಯ ವಸ್ತುಗಳನ್ನು ಬಿಟ್ಟು ಅಧ್ರುವ ಅಂದರೆ ಅನಿತ್ಯ ವಿಷಯಗಳಲ್ಲಿ ತೊಡಗುವವನು ತನ್ನ ತ್ಯಾಗದಿಂದ ನಾಶವಾಗುತ್ತಾನೆ. ಅಧ್ರುವದಲ್ಲಿರುವವರು ಸ್ವತಃ ನಾಶವಾಗುತ್ತಾರೆ. ಶಕ್ತಿಯಿಲ್ಲದವನಿಗೆ ಜ್ಞಾನವು ಹೇಡಿಯ ಕೈಯಲ್ಲಿರುವ ಆಯುಧದಂತೆ. ಒಳ್ಳೆಯ ಗುಣಗಳನ್ನು ಹೊಂದಿರುವುದು, ಒಳ್ಳೆಯ ಸಂಗಾತಿಯನ್ನು ಹೊಂದುವುದು, ಶ್ರೀಮಂತ ಜೀವನ ಮತ್ತು ದಾನ ಮಾಡಲು ಸಮರ್ಥವಾದ ಹೃದಯ ಇವುಗಳು ಈ ಲೋಕದಲ್ಲಿ ದೊರಕುವುದು ದುರ್ಲಭ. ವೇದಗಳ ಫಲ ಅಗ್ನಿಹೋತ್ರ, ಸತ್ಕರ್ಮಗಳ ಫಲ ಸದ್ಗುಣಶೀಲ ನಡವಳಿಕೆ. ಗೃಹಸ್ಥ ಜೀವನದ ಫಲವಾಗಿ ಸಂತಾನ ಲಭಿಸುತ್ತದೆ. ಬುದ್ಧಿವಂತನು ಒಳ್ಳೆಯ ಕುಟುಂಬದ ಹುಡುಗಿಯನ್ನು ಮದುವೆಯಾಗಬೇಕು. ಆದರೆ ಕೆಟ್ಟ ಕುಟುಂಬದಲ್ಲಿದ್ದರೂ ಉತ್ತಮ ಗುಣಗಳನ್ನು ಸ್ವೀಕರಿಸಬೇಕು. ಚಿಕ್ಕ ಮಗುವಿನಿಂದಲೂ ಒಳ್ಳೆಯ ಮಾತುಗಳನ್ನು ಕಲಿಯಬೇಕು. ಅಶುದ್ಧ ಸ್ಥಳದಲ್ಲಿ ಬಿದ್ದ ಚಿನ್ನವನ್ನು ತೆಗೆದುಕೊಳ್ಳಬೇಕು. ಅದೇ ರೀತಿ ಬಡ ಕುಟುಂಬದಲ್ಲಿದ್ದರೂ ಸದ್ಗುಣವಂತಳಾದ ಮಹಿಳೆಯನ್ನು ಸ್ವೀಕರಿಸಬೇಕು. ಮನುಷ್ಯನು
ತನ್ನ ಕುಟುಂಬವನ್ನು ಭಕ್ತಿಗೆ, ಮಗನನ್ನು ಶಿಕ್ಷಣಕ್ಕೆ, ಶತ್ರುವನ್ನು ದೋಷಗಳ ನಿಯಂತ್ರಣಕ್ಕೆ ಮತ್ತು ಪ್ರಿಯತಮೆಯನ್ನು ನೀತಿಗೆ ಒಪ್ಪಿಸಬೇಕು. ಪ್ರತಿಯೊಂದನ್ನು ಸೂಕ್ತ ಸ್ಥಳದಲ್ಲಿ ಬಳಸಬೇಕು. ಬಲವಾದ ಸಂಕಲ್ಪವಿರುವ ವ್ಯಕ್ತಿಗೆ 2 ಮಾರ್ಗಗಳಿವೆ. ಅವನು ಶ್ರೇಷ್ಠ ಸ್ಥಾನಕ್ಕೇರುತ್ತಾನೆ ಅಥವಾ ಪತನಗೊಳ್ಳುತ್ತಾನೆ. ಅಲಂಕಾರವನ್ನು ತಪ್ಪು ಸ್ಥಳದಲ್ಲಿ ಧರಿಸಿದರೆ ಅದು ಸೌಂದರ್ಯವನ್ನು ಹೆಚ್ಚಿಸುವುದಿಲ್ಲ, ಬದಲಾಗಿ ಮೂರ್ಖತ್ವವನ್ನು ತೋರಿಸುತ್ತದೆ. ಇತರರಿಗೆ ಹಾನಿ ಮಾಡುವುದನ್ನು ಎಂದಿಗೂ ಯೋಚಿಸಬಾರದು. ಹಣ, ಜ್ಞಾನ, ಆಹಾರ ಮತ್ತು ನಡವಳಿಕೆಯನ್ನು ಗಳಿಸುವಾಗ ಅವಮಾನವನ್ನು ದೂರವಿಡಬೇಕು. ಪುರುಷನು, ಮಹಿಳೆ, ರಾಜ ಅಥವಾ ವೈದ್ಯರಿಲ್ಲದ ಸ್ಥಳದಲ್ಲಿ ವಾಸಿಸಬಾರದು. ಪ್ರಯಾಣ, ಭಯ, ದಾನ, ಗೌರವ ಈ ಗುಣಗಳಿಲ್ಲದ ಸ್ಥಳದಲ್ಲಿ ಒಂದು ದಿನವೂ ಇರಬಾರದು. ಯಾರೂ ಸರ್ವಜ್ಞರಲ್ಲ, ಎಲ್ಲರೂ ಮೂರ್ಖರಲ್ಲ. ಉತ್ತಮ, ಮಧ್ಯಮ, ಕೆಟ್ಟ ಎಂಬ ವಿವೇಚನೆ ಹೊಂದಿರುವವನೇ ನಿಜವಾದ ಜ್ಞಾನಿ. ರಾಜನು ಸದ್ಗುಣಿಗಳನ್ನು ಗೌರವಿಸಬೇಕು. ಸದ್ಗುಣಿಗಳೊಂದಿಗೆ ಸ್ನೇಹ ಬೆಳೆಸಬೇಕು. ದುಷ್ಟರ ಸಂಗತಿಯನ್ನು ದೂರವಿಡಬೇಕು. ಎಲ್ಲಾ ಕೆಲಸಗಳನ್ನು ಸಮರ್ಥವಾಗಿ ನಿರ್ವಹಿಸಿದರೆ ಮನುಷ್ಯನು ಸಂಪತ್ತನ್ನು ಪಡೆಯುತ್ತಾನೆ. ರಾಜನು ಜನರಿಂದ ತೆರಿಗೆ ಸಂಗ್ರಹಿಸುವುದು ಹಸು ಹಾಲು ಕೊಡುವಂತೆ ಮೃದುವಾಗಿರಬೇಕು. ಸಂಪತ್ತು ನಿಧಾನವಾಗಿ ಬೆಳೆಯಬೇಕು. ತ್ಯಾಗ ಮನೋಭಾವ ಹೊಂದಿರುವವನಿಗೆ ಜಗತ್ತೇ ಆಶ್ರಮವಾಗುತ್ತದೆ. ರಾತ್ರಿಯಲ್ಲಿ ಅನೇಕ ಪಕ್ಷಿಗಳು ಎಲ್ಲೆಡೆಯಿಂದ ಬಂದು ಒಂದೇ ಮರದ ಮೇಲೆ ಸೇರುತ್ತವೆ. ಬೆಳಿಗ್ಗೆ ಅವೆಲ್ಲವೂ ಬೇರೆ ಬೇರೆ ದಿಕ್ಕುಗಳಲ್ಲಿ ಹಾರಿಹೋಗುತ್ತವೆ. ಅದೇ ರೀತಿಯಲ್ಲಿ ಈ ಲೋಕದಲ್ಲಿನ ಸಂಬಂಧಗಳು, ತಂದೆ, ಮಗ, ಸಹೋದರ, ಬಂಧುಗಳು ಇವೆಲ್ಲವೂ ತಾತ್ಕಾಲಿಕ. ಆದ್ದರಿಂದ ಇದರಲ್ಲಿ ದುಃಖಿಸುವುದರಲ್ಲಿ ಅರ್ಥವಿಲ್ಲ. ಒಂದೇ ಉದ್ದೇಶಕ್ಕಾಗಿ ಸೇರಿದವರಲ್ಲಿ ಕೆಲವರು ಮುಂದೆ ಸಾಗುತ್ತಾರೆ, ಕೆಲವರು ಹಿಂದೆ ಉಳಿಯುತ್ತಾರೆ. ಇದರಲ್ಲಿ ದುಃಖಿಸಲು ಏನು ಕಾರಣ? ಈ ಜಗತ್ತಿನಲ್ಲಿಯೂ ಇದೇ ಕ್ರಮವಿದೆ. ಒಬ್ಬನು ಬಂದು ತನ್ನ ಕಾಲ ಮುಗಿದ ನಂತರ ಹೊರಟು ಹೋಗುತ್ತಾನೆ. ಓ ಶೌನಕ, ಎಲ್ಲಾ ಜೀವಿಗಳ ಮೂಲ ಕಾರಣವೂ ಅವ್ಯಕ್ತ. ಮಧ್ಯದಲ್ಲಿ ಅವು ಸ್ಪಷ್ಟ ರೂಪದಲ್ಲಿ ಕಾಣಿಸುತ್ತವೆ ಮತ್ತು ಅಂತ್ಯದಲ್ಲಿ ಮತ್ತೆ ಅವ್ಯಕ್ತವಾಗುತ್ತವೆ. ಆದ್ದರಿಂದ ಇದರಲ್ಲಿ ದುಃಖಿಸುವುದು ವ್ಯರ್ಥ. ಸಮಯ ಬಂದಿಲ್ಲದವನು ಸಾಯುವುದಿಲ್ಲ. ಸಮಯ ಬಂದರೆ ಸಣ್ಣ ಕಾರಣವೂ ಸಾಕು. ಸಾವಿಗೆ ನಿಗದಿತ ಕಾಲವಿದೆ, ಉಳಿದುದೆಲ್ಲ ಸಾಧನ ಮಾತ್ರ. ಮನುಷ್ಯನು ತನ್ನ ಭಾಗ್ಯಕ್ಕೆ ತಕ್ಕದ್ದನ್ನೇ ಪಡೆಯುತ್ತಾನೆ ಮತ್ತು ತನ್ನ ವಿಧಿಯ ಪ್ರಕಾರವೇ ಸಾಗುತ್ತಾನೆ. ಸಂತೋಷ ಮತ್ತು ದುಃಖವು ವಿಧಿಯ ಪ್ರಕಾರವೇ ಬರುತ್ತವೆ. ಹಿಂದಿನ ಕರ್ಮಗಳ ಫಲವನ್ನು ತಪ್ಪಿಸಲು ಸಾಧ್ಯವಿಲ್ಲ. ಸರಿಯಾದ ಸಮಯದಲ್ಲಿ ಮಾತ್ರ ಅವು ಫಲಿಸುತ್ತವೆ. ಆದ್ದರಿಂದ ಅವುಗಳ ಬಗ್ಗೆ ದುಃಖಿಸುವುದು ನಿಷ್ಪ್ರಯೋಜಕ. 100 ಹಸುಗಳ ನಡುವೆಯೂ ಕರು ತನ್ನ ತಾಯಿಯನ್ನು ಕಂಡುಕೊಳ್ಳುವಂತೆ ಮನುಷ್ಯನ ಹಿಂದಿನ ಜನ್ಮದ ಕರ್ಮಗಳು ಅವನನ್ನು ಹುಡುಕಿ ಬಂದು ಫಲ ನೀಡುತ್ತವೆ. ಓ ದ್ವಿಜ, ಮೋಹ ಮತ್ತು ದ್ವೇಷದಿಂದ ತುಂಬಿದವರಿಗೆ ಎಲ್ಲಿಯೂ ಸಂತೋಷ ಸಿಗುವುದಿಲ್ಲ. ತ್ಯಾಗ ಇರುವಲ್ಲಿಯೇ ನಿಜವಾದ ಸಂತೋಷವಿದೆ. ವಾತ್ಸಲ್ಯ ಇರುವಲ್ಲಿ ಭಯವೂ ಇರುತ್ತದೆ, ಏಕೆಂದರೆ ಅದು ದುಃಖದ ಮೂಲವಾಗಿದೆ. ಆದ್ದರಿಂದ ಅತಿಯಾದ ಆಸಕ್ತಿಯನ್ನು ತ್ಯಜಿಸುವುದೇ ಶ್ರೇಷ್ಠ. ಈ ದೇಹವು ಸಂತೋಷ ಮತ್ತು ದುಃಖದ ಸಂಯೋಜನ. ಜೀವನದಲ್ಲಿ ಸಂತೋಷ ಮತ್ತು ದುಃಖಗಳು ಚಕ್ರದಂತೆ ಪರಸ್ಪರ ಬದಲಾಗುತ್ತವೆ. ಸಂತೋಷದ ನಂತರ ದುಃಖ, ದುಃಖದ ನಂತರ ಸಂತೋಷ. ಭೂತಕಾಲದ ಬಗ್ಗೆ ಚಿಂತಿಸುವುದರಿಂದ ಪ್ರಯೋಜನವಿಲ್ಲ. ಭವಿಷ್ಯವು ಇನ್ನೂ ಬಂದಿಲ್ಲ. ವರ್ತಮಾನದಲ್ಲಿ ಸ್ಥಿರವಾಗಿರುವವನು ದುಃಖದಿಂದ ಮುಕ್ತನಾಗುತ್ತಾನೆ. ಈ ಜಗತ್ತಿನಲ್ಲಿ ಯಾರೂ ಶಾಶ್ವತ ಸ್ನೇಹಿತರಲ್ಲ, ಶತ್ರುಗಳೂ ಅಲ್ಲ. ಕಾಮದ ಪ್ರಭಾವದಿಂದ ಮಾತ್ರ ಸಂಬಂಧಗಳು ಬದಲಾಗುತ್ತವೆ. ಹರಿ ಎಂಬ 2 ಅಕ್ಷರಗಳ ದಿವ್ಯ ನಾಮವು ದುಃಖವನ್ನು ನಿವಾರಿಸುತ್ತದೆ, ಭಯದಿಂದ ರಕ್ಷಿಸುತ್ತದೆ. ಪರಮಭಕ್ತಿಯಿಂದ ಒಮ್ಮೆ ಮಾತ್ರ ಈ ನಾಮವನ್ನು ಉಚ್ಚರಿಸಿದರೂ ಮನುಷ್ಯನು ಮೋಕ್ಷವನ್ನು ಪಡೆಯಲು ಅರ್ಹನಾಗುತ್ತಾನೆ. ಪ್ರೀತಿಯನ್ನು ಶುದ್ಧವಾಗಿಟ್ಟುಕೊಳ್ಳಲು 3 ದುರ್ಗುಣಗಳನ್ನು ತ್ಯಜಿಸಬೇಕು: ಜೂಜಾಟ, ಅತಿಯಾದ ಹಣಾಸಕ್ತಿ ಮತ್ತು ಅಶುದ್ಧ ದೃಷ್ಟಿ ವ್ಯವಹಾರ. ಇಂದ್ರಿಯಗಳು ಬಹಳ ಶಕ್ತಿಶಾಲಿಗಳು. ಅವು ಮಹಾನ್ ವಿದ್ವಾಂಸರನ್ನು ತಪ್ಪುದಾರಿಗಳೆಯಬಹುದು. ಆದ್ದರಿಂದ ಅವುಗಳನ್ನು ನಿಯಂತ್ರಿಸುವುದು ಅತ್ಯಂತ ಮುಖ್ಯ. ಓ
ಓ ಶೌನಕ, ಏಕಾಂತ ಸಿಗದಿದ್ದರೂ, ಸಮಯ ಕಡಿಮೆಯಿದ್ದರೂ ಒಬ್ಬನು ಸದಾಚಾರವನ್ನು ಅಭ್ಯಾಸ ಮಾಡಬೇಕು. ಮನಸ್ಸಿನ ಶುದ್ಧಿಯೇ ಮುಖ್ಯ. ವಿದ್ವಾಂಸರ ಮಾತಿನ ಪ್ರಕಾರ ವೇಶ್ಯೆಯ ಜೀವನವು ಹೊರಗೆ ಸುಖದಂತೆ ಕಾಣಬಹುದು, ಆದರೆ ಒಳಗೆ ದುಃಖದಿಂದ ತುಂಬಿರುತ್ತದೆ. ಅವಳ ದೇಹ ಹಣಕ್ಕಾಗಿ ಕೆಲಸ ಮಾಡುತ್ತದೆ, ಆದರೆ ಹೃದಯವು ನೋವಿನಿಂದ ತುಂಬಿರುತ್ತದೆ. ಬೆಂಕಿ, ನೀರು, ಮಹಿಳೆಯರು, ಹಾವುಗಳು ಮತ್ತು ರಾಜಮನೆತನಗಳು ಇವುಗಳೊಂದಿಗೆ ಸದಾ ಎಚ್ಚರಿಕೆಯಿಂದ ವ್ಯವಹರಿಸಬೇಕು, ಏಕೆಂದರೆ ಅವು ಅಪಾಯಕಾರಿಗಳಾಗಬಹುದು. ವಿದ್ವಾಂಸನು ಶಾಸ್ತ್ರದಲ್ಲಿ ಪರಿಣತಿಯಾಗಿರುವುದು ಆಶ್ಚರ್ಯವಲ್ಲ. ಧಾರ್ಮಿಕನು ಧರ್ಮವನ್ನು ಪಾಲಿಸುವುದು ಸಹ ಆಶ್ಚರ್ಯವಲ್ಲ. ಸುಂದರಳಾದ ಮಹಿಳೆ ಆಕರ್ಷಕವಾಗಿರುವುದು ಸಹ ಸಹಜ. ಬಡವನು ಪಾಪ ಮಾಡದಿರುವುದು ಸಹ ವಿಚಿತ್ರ. ಕಾಡಿನಲ್ಲಿ ಒಂದು ಸುಗಂಧಭರಿತ ಹೂವಿನ ಹೊಂದಿದ ಮರದಂತೆ ಈ ಜಗತ್ತಿನಲ್ಲಿಯೂ ಸಹ ಒಬ್ಬ ಒಳ್ಳೆಯ ವ್ಯಕ್ತಿಯು ಸಂಪೂರ್ಣ ವಾತಾವರಣವನ್ನು ಸುಂದರಗೊಳಿಸುತ್ತಾನೆ. ಒಬ್ಬ ಮಗನು ಸದ್ಗುಣಗಳಿಂದ ತುಂಬಿದರೆ ಒಂದೇ ಒಳ್ಳೆಯ ಮರವು ಇಡೀ ಕಾಡನ್ನು ಪರಿಮಳವಾಗಿಸುವಂತೆ ಒಂದೇ ಒಳ್ಳೆಯ ಮಗನು ಕುಟುಂಬವನ್ನು ಪ್ರಸಿದ್ಧಿಗೊಳಿಸುತ್ತಾನೆ. ಸದ್ಗುಣಗಳಿರುವ ಒಬ್ಬ ಮಗನು ಸದ್ಗುಣಗಳಿಲ್ಲದ 100 ಮಕ್ಕಳಿಗಿಂತ ಶ್ರೇಷ್ಠನು. ಇದರಿಂದ ಏನು ಪ್ರಯೋಜನ? ಚಂದ್ರನು ಒಬ್ಬನೇ ಕತ್ತಲೆಯನ್ನು ದೂರ ಮಾಡುತ್ತಾನೆ, ಆದರೆ 1000 ನಕ್ಷತ್ರಗಳಿದ್ದರೂ ಅಂಧಕಾರವನ್ನು ಸಂಪೂರ್ಣವಾಗಿ ಹೋಗಲಾಡಿಸಲು ಸಾಧ್ಯವಿಲ್ಲ. ಮಗನನ್ನು 5 ವರ್ಷದವರೆಗೆ ಮಮತೆಯಿಂದ ಪೋಷಿಸಬೇಕು. ನಂತರ ಅವನು ಒಳ್ಳೆಯದು ಕೆಟ್ಟದು ತಿಳಿಯುವಷ್ಟು ಬೆಳೆದ ನಂತರ 6 ರಿಂದ 15 ವರ್ಷದವರೆಗೆ ಅವನನ್ನು ನಿಯಮಬದ್ಧವಾಗಿ ತರಬೇತಿ ನೀಡಿ ಸರಿಯಾದ ಮಾರ್ಗದಲ್ಲಿ ಬೆಳೆಸಬೇಕು. 16 ವರ್ಷವಾದ ನಂತರ ಅವನನ್ನು ಸ್ನೇಹಿತನಂತೆ ಕಾಣಬೇಕು. ಮಗ ದೊಡ್ಡವನಾದಾಗ ತಪ್ಪು ದಾರಿಯಲ್ಲಿ ನಡೆದರೆ ಅದು ಕುಟುಂಬಕ್ಕೆ ಅಪಾಯವಾಗಬಹುದು. ಮಗ ತಂದೆಯಿಗಿಂತ ಮೊದಲು ಸತ್ತರೆ ಅದು ತಂದೆಗೆ ತನ್ನ ಪ್ರಾಣವೇ ಕಳೆದುಕೊಂಡಂತ ದುಃಖವನ್ನು ಉಂಟುಮಾಡುತ್ತದೆ. ಅತಿಯಾದ ಆಸೆಯಿಂದ ಬಯಸಿದ ಮಗನು ಕೆಲವೊಮ್ಮೆ ಶತ್ರುವಿನಂತೆ ಪರಿಣಮಿಸಬಹುದು. ಕೆಲವು ಹುಲಿಗಳು ಜಿಂಕೆಗಳಂತೆ ಕಾಣಬಹುದು, ಆದರೆ ಅವುಗಳ ಸ್ವಭಾವ ಭಿನ್ನ. ವ್ಯಕ್ತಿಯ ನಿಜ ಸ್ವಭಾವವನ್ನು ತಿಳಿಯಲು ಕೇವಲ ರೂಪ ಅಥವಾ ಸ್ಥಾನವನ್ನು ನಂಬಬಾರದು. ಕ್ಷಮಾಶೀಲನನ್ನು ಎಲ್ಲರೂ ಒಳ್ಳೆಯವನೆಂದು ಪರಿಗಣಿಸುತ್ತಾರೆ, ಆದರೆ ಕೆಲವರು ಅದನ್ನು ಅವನ ದುರ್ಬಲತೆಯೆಂದು ತಪ್ಪಾಗಿ ಅರ್ಥೈಸುತ್ತಾರೆ. ಲೌಕಿಕ ಸುಖಗಳು ಕ್ಷಣಿಕ, ಆದರೆ ಶೀಲ, ಸೌಮ್ಯತೆ ಮತ್ತು ಸದ್ಗುಣಗಳಿಂದ ಬಂದ ವ್ಯಕ್ತಿತ್ವ ಶಾಶ್ವತ. ಓ ಶೌನಕ, ತಂದೆಯ ಮರಣದ ನಂತರ ಸಹೋದರನು ತಂದೆಯ ಸ್ಥಾನವನ್ನು ತುಂಬಬೇಕು. ಅವನು ಕಿರಿಯರನ್ನು ಸಮಾನವಾಗಿ ನೋಡಿಕೊಳ್ಳಬೇಕು. ಒಟ್ಟಾಗಿ ಕೆಲಸ ಮಾಡಿದರೆ ಸಾಮಾನ್ಯ ಜನರು ಮಹಾಶಕ್ತಿಶಾಲಿಗಳಾಗುತ್ತಾರೆ. ಹೇಗೆಂದರೆ ಸಣ್ಣ ಹುಲ್ಲಿನಿಂದ ಮಾಡಿದ ಹಗ್ಗವು ಆನೆಯನ್ನೂ ಕಟ್ಟಬಲ್ಲದು. ಬೇರೆಯವರ ಸಂಪತ್ತನ್ನು ಕದ್ದು ದಾನ ಮಾಡುವವನು ಪಾಪಿ. ಅಂತಹ ದಾನವು ಫಲಕಾರಿಯಾಗುವುದಿಲ್ಲ. ಬ್ರಾಹ್ಮಣರ ಸಂಪತ್ತನ್ನು ಕದಿಯುವುದು ಅಥವಾ ಹಾನಿಗೊಳಿಸುವುದು ಕುಟುಂಬದ ನಾಶಕ್ಕೆ ಕಾರಣವಾಗುತ್ತದೆ. ಬ್ರಾಹ್ಮಣ ಹತ್ಯೆ, ಮದ್ಯಪಾನ, ಕಳ್ಳತನ ಇವುಗಳಿಗೆ ಪ್ರಾಯಶ್ಚಿತ್ತಗಳಿವೆ, ಆದರೆ ಕೃತಘ್ನನಿಗೆ, ಉಪಕಾರವನ್ನು ಮರೆಯುವವನಿಗೆ ಯಾವುದೇ ಪ್ರಾಯಶ್ಚಿತ್ತವಿಲ್ಲ. ಉಪಕಾರವನ್ನು ಒಪ್ಪಿಕೊಳ್ಳವನೇ ಕೃತಘ್ನ. ಇಂತಹವರ ಮನೆಗೆ ದೇವತೆಗಳು ಮತ್ತು ಪಿತೃಗಳು ಬರುವುದಿಲ್ಲ. ತನ್ನ ಸ್ವಭಾವದಿಂದ ಕೆಟ್ಟವರಾಗಿರುವವರು, ಸದಾ ಕೋಪದಲ್ಲಿರುವವರು, ಕಪಟ ಸ್ವಭಾವದವರು ಇವರೆಲ್ಲರೂ ಚಂಡಾಲ ಸ್ವಭಾವದವರಾಗಿ ಪರಿಗಣಿಸಲ್ಪಡುತ್ತಾರೆ. ಮನಸ್ಸು ದೇಹವನ್ನು ನಿಯಂತ್ರಿಸುತ್ತದೆ. ಮನಸ್ಸು ಶುದ್ಧವಾಗಿದ್ದರೆ ದೇಹವು ಬಲಿಷ್ಠವಾಗುತ್ತದೆ. ಆದ್ದರಿಂದ ಮನಸ್ಸನ್ನು ಯಾವಾಗಲೂ ಕಾಪಾಡಬೇಕು. ದುಷ್ಟ ಸ್ನೇಹಿತರು, ಕೆಟ್ಟ ಆಡಳಿತಗಾರರು, ಕೆಟ್ಟ ಮಕ್ಕಳು, ಕೆಟ್ಟ ಪರಿಸರ ಇವೆಲ್ಲವನ್ನು ದೂರವಿರಿಸಬೇಕು. ಕಲಿಯುಗದಲ್ಲಿ ಧರ್ಮವು ಕುಗ್ಗುತ್ತಾ ಬಂದಿದೆ. ಸತ್ಯದ ಮಹತ್ವವನ್ನು ಜನರು ಅರಿಯುವುದಿಲ್ಲ. ಮೋಸ, ಅಸತ್ಯ, ಸ್ವಾರ್ಥ ಇವು ಹೆಚ್ಚಾಗಿವೆ. ಇತರರ ಆಹಾರ, ಸಂಪತ್ತು, ಮನೆ, ಹೆಂಡತಿ ಇತ್ಯಾದಿಗಳನ್ನು ಆಶ್ರಯಿಸುವುದು ವ್ಯಕ್ತಿಯ ಸಮೃದ್ಧಿಯನ್ನು ನಾಶ ಮಾಡುತ್ತದೆ. ಕೆಟ್ಟ ಸಹವಾಸದಿಂದ ಪಾಪಗಳು ಹರಡುತ್ತವೆ. ಹೇಗೆಂದರೆ ಹಳೆಯ ಪಾತ್ರೆಯಿಂದ ಮತ್ತೊಂದು ಪಾತ್ರೆಗೆ ನೀರನ್ನು ಸುರಿಸಿದಂತೆ. ಅತಿಯಾದ ಸೌಂದರ್ಯ ಮಹಿಳೆಯನ್ನು ಅಪಾಯಕ್ಕೆ ದೂಡಬಹುದು. ಕೋಪವು ತಪಸ್ಸನ್ನು ನಾಶ ಮಾಡುತ್ತದೆ. ಕೆಟ್ಟ ಮಾತುಗಳು ಸಜ್ಜನರ ನಾಶಕ್ಕೆ ಕಾರಣವಾಗುತ್ತವೆ. ಅತಿಯಾದ ಮುದ್ದಾಟದಿಂದ ದೋಷಗಳು ಉಂಟಾಗುತ್ತವೆ. ನಿಯಮ ಮತ್ತು ಶಿಸ್ತು ಮಾತ್ರ ಉತ್ತಮ ಗುಣಗಳನ್ನು ಬೆಳೆಸುತ್ತವೆ. ಆದ್ದರಿಂದ
ಮಕ್ಕಳನ್ನು ಪ್ರೀತಿಯೊಂದಿಗೆ ನಿಯಮಬದ್ಧವಾಗಿ ತರಬೇತಿ ಮಾಡಬೇಕು. ಜೀವನದಲ್ಲಿ ಅತಿಯಾದ ವಿಷಯಾಸಕ್ತಿ ದೇಹವನ್ನು ದುರ್ಬಲಗೊಳಿಸುತ್ತದೆ. ಕಾಲಕ್ರಮೇಣ ವೃದ್ಧಾಪ್ಯ ಬರುತ್ತದೆ, ಇದು ಸಹಜ. ದೇಹ ಮತ್ತು ಮನಸ್ಸನ್ನು ಸಮತೋಲನದಲ್ಲಿ ಇಡುವುದು ಮುಖ್ಯ. ಜರ ಒಂದು ರೋಗವಾಗಿದೆ. ಕೆಳವರ್ಗದವರು ಸದಾ ನಾಳೆಯನ್ನು ಬಯಸುತ್ತಾರೆ, ಮಧ್ಯಮ ವರ್ಗದವರು ಶಾಂತಿಯನ್ನು ಬಯಸುತ್ತಾರೆ ಮತ್ತು ಅತ್ಯುನ್ನತ ವರ್ಗದವರು ಗೌರವವನ್ನು. ಹೇಗೆಂದರೆ ಗೌರವವೇ ಮಹಾನ್ ಪುರುಷರ ನಿಜವಾದ ಸಂಪತ್ತು. ಗೌರವವು ಸಂಪತ್ತಿನ ಮೂಲವಾಗಿದೆ. ಹೇಗೆಂದರೆ ಸಂಪತ್ತು ಗೌರವವನ್ನು ಪಡೆಯಲು ಬಯಸುತ್ತದೆ. ಗೌರವವಿಲ್ಲದೆ ಸಂಪತ್ತಿನ ಪ್ರಯೋಜನವೇನು? ಗೌರವ ಕಳೆದುಕೊಂಡವನಿಗೆ ಸಂಪತ್ತು ಮತ್ತು ದೀರ್ಘಾಯುಷ್ಯದಿಂದ ಯಾವುದೇ ಪ್ರಯೋಜನವಿಲ್ಲ. ಅನ್ಯಾಯಪರರು ಮಾತ್ರ ಸಂಪತ್ತನ್ನು ಬಯಸುತ್ತಾರೆ, ಆದರೆ ಮಧ್ಯಮ ವರ್ಗದವರು ಸಂಪತ್ತು ಮತ್ತು ಗೌರವ ಎರಡನ್ನೂ ಬಯಸುತ್ತಾರೆ. ಉನ್ನತ ಕುಟುಂಬದಲ್ಲಿ ಜನಿಸಿದ ಹಣವಿಲ್ಲದ ಪುರುಷರೂ ಸಹ ಕೆಟ್ಟ ಕಾರ್ಯಗಳಲ್ಲಿ ತೊಡಗುವುದಿಲ್ಲ. ಅವರು ಸಂಪತ್ತಿಗಾಗಿ ದುಷ್ಕರ್ಮಗಳನ್ನು ಮಾಡುವುದಿಲ್ಲ. ಕಾಡಿನಲ್ಲಿ ಯಾರೂ ಸಿಂಹವನ್ನು ರಾಜನಾಗಿ ಅಭಿಷೇಕಿಸಲಿಲ್ಲ, ಆದರೂ ಅದರ ಶೌರ್ಯದಿಂದ ಅದು ಕಾಡಿನ ರಾಜನಾಗುತ್ತದೆ. ವೈಶ್ಯನು ವ್ಯವಹಾರದಲ್ಲಿ ತೊಡಗಿರುವವನು, ಶೂದ್ರನು ಸೇವೆಯಲ್ಲಿ ತೊಡಗಿರುವವನು. ಸಂಪತ್ತಿಲ್ಲದವನು ದೀನನಾಗಿರುತ್ತಾನೆ. ಕಾಮುಖಿಯು ಮತ್ತು ಅಸತ್ಯ ಮಾತುಗಾರನು ಇವರು ತಮ್ಮ ಪ್ರಯತ್ನಗಳಲ್ಲಿ ಯಶಸ್ವಿಯಾಗುವುದಿಲ್ಲ. ಉದಾರ ವ್ಯಕ್ತಿ ಬಡವನಾಗಿರಬಹುದು, ಶ್ರೀಮಂತನು ಜಿಪುಣನಾಗಿರಬಹುದು. ವಿಧೇಯನಾಗದ ಮಗನು ದುಃಖದ ಕಾರಣವಾಗುತ್ತಾನೆ. ದುಷ್ಟನಿಗೆ ಸೇವೆ ಮಾಡುವುದು, ಬಡತನದಿಂದ ಸ್ನೇಹಿತರನ್ನು ಕಳೆದುಕೊಳ್ಳುವುದು, ಈ 5 ಕ್ರಿಯೆಗಳು ಬೆಂಕಿಯಿಲ್ಲದೆ ದಹನವನ್ನು ಉಂಟುಮಾಡುವಂತಿವೆ. ಒಬ್ಬ ಮನುಷ್ಯನಿಗೆ ಸಾವಿರಾರು ಚಿಂತೆಗಳಿರುತ್ತವೆ. ಅವಮಾನ, ಹೊಸಿದ ಹೆಂಡತಿಯ ನಿರ್ಲಕ್ಷ್ಯ ಮತ್ತು ಅವಳ ದುರಾಚಾರ ಇವು ಜೀವನವನ್ನು ಕಷ್ಟಕರಗೊಳಿಸುತ್ತವೆ. ಒಳ್ಳೆಯ ಮಗ, ಸಂಪತ್ತನ್ನು ಗಳಿಸುವ ಜ್ಞಾನ, ರೋಗರಹಿತ ಜೀವನ, ಸದ್ಗುಣಿಗಳ ಸಹವಾಸ ಮತ್ತು ಪ್ರೀತಿಯ ಹೆಂಡತಿ ಇವು ಸುಖದ ಮೂಲಗಳಾಗಿವೆ. ಜಿಂಕೆ, ಆನೆ, ಪತಂಗ ಮತ್ತು ಮೀನುಗಳು ತಮ್ಮ ತಮ್ಮ ಇಂದ್ರಿಯಗಳ ಆಕರ್ಷಣದಿಂದ ನಾಶವಾಗುತ್ತವೆ. ಒಂದು ಇಂದ್ರಿಯವೇ ಜೀವವನ್ನು ನಾಶ ಮಾಡಬಲ್ಲದಾದರೆ 5 ಇಂದ್ರಿಯಗಳ ಪ್ರಭಾವದಲ್ಲಿರುವ ಮನುಷ್ಯನು ಎಷ್ಟು ಅಪಾಯದಲ್ಲಿರಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಬಹುದು. ಮನುಷ್ಯನು ದುರಾಸೆ, ಅಜಾಗರೂಕತೆ ಮತ್ತು ಅತಿಯಾದ ನಂಬಿಕೆಯಿಂದ ನಾಶವಾಗುತ್ತಾನೆ. ಆದ್ದರಿಂದ ಇವುಗಳನ್ನು ತಪ್ಪಿಸಬೇಕು. ಭಯವು ದೂರವಿರುವವರೆಗೆ ಮಾತ್ರ ಭಯಪಡಬೇಕು, ಆದರೆ ಅದು ಸಮೀಪಿಸಿದಾಗ ಧೈರ್ಯದಿಂದ ಎದುರಿಸಬೇಕು. ದೀರ್ಘಕಾಲದ ಸಾಲ, ಉಳಿದಿರುವ ರೋಗ ಮತ್ತು ಬೆಂಕಿಯ ಸಣ್ಣ ಕಿಡಿ ಇವುಗಳನ್ನು ಸಂಪೂರ್ಣವಾಗಿ ನಿರ್ಮೂಲನ ಮಾಡಬೇಕು. ಇಲ್ಲವಾದರೆ ಅವು ದೊಡ್ಡ ಅಪಾಯವಾಗುತ್ತವೆ. ಯಾರು ಹೇಗೆ ವರ್ತಿಸುತ್ತಾರೋ ಅವರಿಗೆ ಅದೇ ರೀತಿಯಲ್ಲಿ ಪ್ರತಿಕ್ರಿಯಿಸಬೇಕು. ನಿಮ್ಮ ಮುಂದೆ ಸಿಹಿಯಾಗಿ ಮಾತನಾಡಿ ನಂತರ ನಿಮ್ಮನ್ನು ಹಾನಿಗೊಳಿಸುವವರನ್ನು ದೂರವಿರಿಸಬೇಕು. ದುಷ್ಟರ ಸಹವಾಸದಿಂದ ಒಳ್ಳೆಯವರು ಕೆಟ್ಟವರಾಗುತ್ತಾರೆ. ಮಣ್ಣಿನಿಂದ ಕಲುಷಿತಗೊಂಡ ನೀರಿನಂತೆ ದುಷ್ಟರ ಸಂಗದಿಂದ ಶುದ್ಧ ಸ್ವಭಾವವು ಹಾಳಾಗುತ್ತದೆ. ಬುದ್ಧಿವಂತನು ಪಾಪಕಾರ್ಯಗಳಲ್ಲಿ ತೊಡಗುವುದಿಲ್ಲ, ಅವನು ಪ್ರಶಂಸೆಗೆ ಅರ್ಹನು. ಧರ್ಮವೆಂದರೆ ದುರಹಂಕಾರ, ವಂಚನೆ ಮತ್ತು ಸೋಗಿಲ್ಲದೆ ಮಾಡಿದ ಕಾರ್ಯ. ಸತ್ಯವೇ ಧರ್ಮದ ಮೂಲ. ಸತ್ಯದಲ್ಲೇ ಶ್ರೇಷ್ಠತೆಯಿದೆ. ಸೂರ್ಯನು ಪ್ರಕಾಶಮಾನನಾಗಿರುವಂತೆ ತಲೆಯು ದೇಹದಲ್ಲಿ ಶ್ರೇಷ್ಠವಾದಂತೆ ಸತ್ಯಪ್ರತಿಜ್ಞೆ ಎಲ್ಲಾ ಉಪವಾಸಗಳಲ್ಲಿ ಶ್ರೇಷ್ಠ. ಇತರರಿಗ ಸೇವೆ ಮಾಡುವುದರಿಂದ ಜೀವನ ಸಾರ್ಥಕವಾಗುತ್ತದೆ. ದುರಾಸೆಯಿಲ್ಲದವನೇ ನಿಜವಾದ ಸಂತೋಷವನ್ನು ಅನುಭವಿಸುತ್ತಾನೆ. ನಂಬಿಕೆಗೆ ಅರ್ಹನೇ ನಿಜವಾದ ಸ್ನೇಹಿತ. ಸಾಮರಸ್ಯ ಕಳೆದು ಹೋದಾಗ ಪ್ರೀತಿ ಮತ್ತು ಗೌರವವೂ ಕಳೆದು ಹೋಗುತ್ತವೆ. ಆತ್ಮತೃಪ್ತಿಯುಳ್ಳವನೇ ನಿಜವಾದ ಪ್ರಶಂಸೆಗೆ ಅರ್ಹನು. ಈ ನೈತಿಕ ಮತ್ತು ಧರ್ಮದ ತತ್ವಗಳನ್ನು ಅಳವಡಿಸಿಕೊಂಡರೆ ಮನುಷ್ಯನು ಜೀವನದಲ್ಲಿ ಸಮತೋಲನ ಸಾಧಿಸಿ ಯಶಸ್ವಿಯಾಗಬಹುದು.